ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಆರಾಜು ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 20 ಗುಂಟೆ ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 70 ಕಿಲೋಮೀಟ್ರ್ ಆಗುತ್ತೆ. ಪ್ಯೂರ್ ರೆಡ್ ಸಾಯಿಲ್, ನಿಮಗೆ ಒಳ್ಳೆಯ ತೋಟ ಮಾತ್ರ. ಬೆಟ್ಟದ ತಪ್ಪಲಲ್ಲಿ ಕಂಡುಬರುವಂತಹ ಒಂದು ಜಾಗ. ಒಂದು ಶೀಟ್ ಮನೆ ಕೂಡ ಇದೆ, ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಓನರ್ಗೆ ಇರಲಿಕ್ಕೆ ಒಂದು ಸೈಡು, ಇನ್ನೊಂದು ಲೇಬರ್ ಇರೋದಕ್ಕೆ ಅಂತ. ಇವರು ತೋಟ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ರನ್ನಿಂಗ್ ಒಂದು ಬೋರ್ ಇದೆ, ಪೂರಾ ಫೆನ್ಸಿಂಗ್ ಆಗಿದೆ. ನಮಗೆ ಇಲ್ಲಿ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿದ್ದಾರೆ ಸ್ನೇಹಿತರೆ. ಈಗ ನಾವು ಚಕ್ಕೆ ಗಿಡ ಕೂಡ ಒಂದು 30 ಚಕ್ಕೆ ಗಿಡ ಹಾಕಿದ್ದಾರೆ. ಕಿವಿ ಫ್ರೂಟ್ಸ್ ಒಂದು ಹಾಕಿದ್ದಾರೆ. ಏಲಕ್ಕಿ 5 ಹಾಕಿದ್ದಾರೆ. ದಾಲ್ಚಿನ್ 30 ಹಾಕಿದ್ದಾರೆ. ಲೆಮನ್ ಒಂದು 3, ಆರೆಂಜ್ 1, ದಾಳಿಂಬೆ 2, ಅಕ್ಸೆ 3, ಜಮ್ನೆರಳೆ 2, ನುಗ್ಗೆ 2. ಈ ಥರ ಇವರು ಹಲವು ವಿಧದ ಗಿಡಗಳನ್ನ ಹಾಕಿ ತುಂಬ ಚೆನ್ನಾಗಿ ತೋಟನ ಮಾಡಿದ್ದಾರೆ ಸ್ನೇಹಿತರೆ. ನಾವು ಕೂಡ ಇದರಲ್ಲಿ ಇನ್ನೂ ಸ್ವಲ್ಪ ಖಾಲಿ ಇರೋ ಜಾಗದಲ್ಲಿ ಬಾಳೆ ಹಾಕ್ಕೊಂಡಿದ್ದಾರೆ ಸದ್ಯಕ್ಕೆ. ಇನ್ನು ಖಾಲಿ ಇರೋ ಜಾಗದಲ್ಲಿ ನಾವು ಇಲ್ಲಿ ನಮಗೆ ಇನ್ನೊಂದಷ್ಟು ಬೇಕಾಗಿರುವಂತಹ ಗಿಡಗಳನ್ನ ಹಾಕಿ ಚೆನ್ನಾಗಿ ಇನ್ನೂ ತೋಟನ ಇಂಪ್ರೂವ್ಮೆಂಟ್ ಮಾಡ್ಬೋದು. ಜಾಗ ತುಂಬ ಚೆನ್ನಾಗಿದೆ, ಯಾರದೇ ಡಿಸ್ಟರ್ಬೆನ್ಸ್ ಇಲ್ಲ. ಅಕ್ಕಪಕ್ಕೆಲ್ಲ ರನ್ನಿಂಗ್ ಕಲ್ಟಿವೇಷನ್, ಒಳ್ಳೊಳ್ಳೆ ತೋಟಗಳು ಮಾಡ್ಕೊಂಡು ವ್ಯವಸಾಯ ಮಾಡಿಕೊಂಡು ಅಲ್ಲೇ ಕೂಡ ವಾಸ ಮಾಡ್ಕೊಂಡಿದ್ದಾರೆ. ವಿಲೇಜ್ಗೂ ಕೂಡ ತುಂಬ ನಿಯರ್ ಇದೆ. ನಿಮಗೆ ಸ್ಟೇಟ್ ಹೈವೇಗೆ 2 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಸಬ್ ರೋಡು, ತಾರ್ ರೋಡು, ಸ್ಟೇಟ್ ಹೈವೇಗೆ 2 ಕಿಲೋಮೀಟ್ರ್ ಆಗುತ್ತೆ. ಅದ್ರಲ್ಲಿ ಲೆಕ್ಕ ಹಾಕೊಳ್ಳಿ, ನಮಗೆ ಪ್ರತಿಯೊಂದು ರೀತಿಯಲ್ಲೂ ಅನುಕೂಲವಾಗಿದೆ. ನಾನು ಹೇಳೋದಿಷ್ಟೇ, ಎಲ್ಲೇ ಹೋದ್ರಷ್ಟು ನಮಗೆ ದಾರಿ ಕ್ಲಿಯರಾಗಿರಬೇಕು. ನಮ್ಮ ಲ್ಯಾಂಡ್ಗೆ ಹೋಗೋದಕ್ಕೆ ಡಾಕ್ಯುಮೆಂಟ್ಸ್ ಕ್ಲಿಯರಾಗಿರಬೇಕು, ನೀರು ಕ್ಲಿಯರಾಗಿರಬೇಕು, ವಾತಾವರಣ ಕೂಡ ನಮಗೆ ಅಷ್ಟೇ ಚೆನ್ನಾಗಿರಬೇಕು ಅಂತ. ನೋಡಿ, ಇಲ್ಲಿ ಪ್ರತಿಯೊಂದು ಕೂಡ ಇದೆ. ಅದೇ ಇವರ ಪರ್ಯಾಯ ಇವರು ಟೋಟಲಾಗಿ ಈಗ 1.5 ಎಕರೆಗೆ 70 ಲಕ್ಷ ಹೇಳ್ತಿದ್ದಾರೆ. ನಮಗೆ ಇಲ್ಲಿ ವರ್ಕ್ ಕಡಿಮೆ. ಈಗ ಅವರು ಆಲ್ಮೋಸ್ಟು ಗಿಡಗಳನ್ನ ಹಾಕಿ ಬಿಟ್ಟಿದ್ದಾರೆ. ತೆಂಗು ಸ್ವಲ್ಪ ಫಲ ಕೊಡ್ತಾಯಿದ್ದಾವೆ. ಅದ್ರಲ್ಲಿ ಲೆಕ್ಕ ಹಾಕೊಳ್ಳಿ, ಎಲ್ಲ ಕೂಡ ನಮಗೆ ಅನುಕೂಲಕರವಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ 1-2 ಅಂತಲ್ಲ, ಪ್ರತಿಯೊಂದು ನಮಗೆ ಅಷ್ಟು ಅದ್ಭುತವಾಗಿ ಇವರು ತೋಟನ ಮಾಡಿದ್ದಾರೆ. ಇದರಲ್ಲಿ ಹೇಳಿದಲ್ಲ, ನಾವು ಅಂದ್ಕೊಂಡಂಗೆ ಇದರಲ್ಲಿ ವರ್ಕ್ ಕಡಿಮೆ. ನಾವು ಇದಕ್ಕೆ ನೀರಾವರಿ ಒಂದನ್ನು ನೋಡ್ಕೊಂಡು ಆರಾಮಾಗಿ ಜಾಗನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಇನ್ನೂ ಒಳ್ಳೆ ಅದ್ಭುತವಾದ ತೋಟ ಮಾಡೋದ್ರಲ್ಲಿ ಅನುಮಾನ ಏನಿಲ್ಲ ಸ್ನೇಹಿತರೆ. ನಾವು ಬೇಕಾದ್ರೆ ಈಗ ಬಾಳೆ ಹಾಕಿದಾರಲ್ಲ, ಬಾಳೆ ಕೆಳಗಡೆಗೆ ನಾವು ಅಡಿಕೆ ಒಂದಷ್ಟು ಗಿಡ ಇದೆಲ್ಲ ಕೆಳಗಡೆ ಇರುವಂಥ ಗಿಡಗಳನ್ನ ಕ್ಲೀನ್ ಮಾಡಿಕೊಂಡ್ರೆ ನಾವಿಲ್ಲಿ ಅಡಿಕೆ, ಇನ್ನೊಂದಷ್ಟು ತೆಂಗು ಇವುಗಳನ್ನ ಹಾಕ್ಕೊಂಡು, ಇಲ್ಲ ಇನ್ನೊಂದಷ್ಟು ಹಣ್ಣಿನ ಗಿಡಗಳನ್ನ ನಾವಿಲ್ಲಿ ಹಾಕೋಬೋದು ಸ್ನೇಹಿತರೆ. ನಮಗಿಲ್ಲಿ ಕಿವಿ ಹಣ್ಣು ಕೂಡ ತುಂಬ ಚೆನ್ನಾಗಿ ಬಂದಿದೆ ಗಿಡ ನಿಮಗೆ, ಆಯಿತಾ. ನೋಡಿ, ವಾತಾವರಣ ಚೆನ್ನಾಗಿದ್ದರೆ ನಾವಿಲ್ಲಿ ಎಲ್ಲ ಥರದ ಗಿಡಗಳನ್ನ ಹಾಕ್ಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಸ್ನೇಹಿತರೆ. ಪ್ರತಿಯೊಂದು ನಾವು ಹೇಳೋದೇನೆಂದರೆ, ನಾವು ಚಿಕ್ಕವಾಗಿದ್ರೂ ನಮ್ಗೆ ರೈಟ್ ಸ್ವಲ್ಪ ಜಾಸ್ತಿ ಅನಿಸ್ಬಹುದು ಸ್ನೇಹಿತರೆ, ಇಲ್ಲ ಅಂತನಲ್ಲ. ಆದರೆ ನಮಗೆ ಇಲ್ಲಿ ಮನೆ ಕಟ್ಟಬೇಕಾದ ಪ್ರಮೇಯ ಇಲ್ಲ. ಮನೆ ರೆಡಿ ಇದೆ, ಪ್ರತಿಯೊಂದು ಕೂಡ ರೆಡಿಯಾಗಿದೆ. ಇಲ್ಲಿ ನಾವಿಲ್ಲಿ ಬಂದು ನೇರ ಓನರ್ ಜೊತೆ ಮಾತುಕತೆ ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿಯಾದ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂತಲೋ ಇನ್ನೊಬ್ರು ಮಾತುಕತೆ ಆಗಿದೆ ಅಂತಲೋ ಏನಿಲ್ಲ. ನೇರ ಓನರ್ ಹತ್ರ ಮಾತಾಡೋಣ. ನಮಗೆ ಇದರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಅವ್ರನ್ನ ಜಾಸ್ತಿ ಕಡಿಮೆ ಮಾಡೋಲ್ಲ. ಮೊದಲೇ ಹೇಳಿದ್ದಾರೆ ಸ್ನೇಹಿತರೆ, ನಾವು ಎಲ್ಲ ರೀತಿಯಲ್ಲೂ ಕೂಡ ನಾವು ಇದನ್ನು ತೋಟನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಒಂದು ಅನುಕೂಲವಾಗಿದೆ. ಲೇಬರ್ಗಳಿಗೂ ತೊಂದರೆ ಇಲ್ಲ. ವಿಲೇಜ್ ತುಂಬ ನಿಯರ್ ಇರೋದ್ರಿಂದ ಪ್ರತಿಯೊಂದಕ್ಕೂ ಅಷ್ಟೇ. ನೋಡಿ ತೋಟನ ಯಾವ ಥರ ಮಾಡಿದ್ದಾರೆ. ಆಮೇಲೆ ಲೊಕೇಶನ್ ನೋಡಿ, ತುಂಬ ಚೆನ್ನಾಗಿದೆ. ಇದು ಇವತ್ತಿನ ಪರಿಸ್ಥಿತಿಗೋಸ್ಕರ ಅಲ್ಲ, ನಾವು ನಮ್ಮ ಹತ್ರ ಇರೋ ಮಟ್ಟಿಗೆ ಈ ರೆಡಿಮೇಡ್ ತೋಟ ತೊಗೊಂಡಾಗ ನಮಗೆ ಇದಕ್ಕೆ ನೀರಾವರಿ ಒಂದು ನೋಡ್ಕೊಂಡ್ರೆ ನಮ್ಮ ಮಕ್ಕಳ ಕಾಲಕ್ಕೂ ಕೂಡ ಇವು ಫಲ ಕೊಡುವಂತಹ ಗಿಡಗಳಾಗಿ ಹೊಮ್ಮುತ್ತೆ. ನಿಮಗೆ ಗೊತ್ತು, ಈಗ ಚಕ್ಕೆ ಆಗ್ಬೋದು, ದಾಲ್ಚಿನ್ನಿ ಆಗ್ಬೋದು, ದಾಳಿಂಬೆ ಆಗ್ಬೋದು, ನುಗ್ಗೆ ಆಗ್ಬೋದು, ಅಕ್ಸೆ ನಿಜವೂ ತುಂಬ ಒಳ್ಳೆಯ ಗಿಡ ಸ್ನೇಹಿತರೆ. ಅದು
ಮನುಷ್ಯನಿಗೆ ಒಳ್ಳೆ ಆರೋಗ್ಯ ಸಿಗುವಂತಹ ಒಂದು ಗಿಡ ಅದು. ಎಲ್ಲ ರೀತಿಯ ಗಿಡಗಳು ಹಾಕಿರೋದ್ರಿಂದ ನಮಗಿಲ್ಲಿ ಪ್ರತಿಯೊಂದು ಕೂಡ ಅನುಕೂಲಕರವಾಗಿದೆ, ಚೆನ್ನಾಗಿದೆ. ಹಾಗೆ ಇವತ್ತು ನಾವು ಉಪಯೋಗಿಸುವಂತಹ ಹಣ್ಣುಗಳಾಗ್ಬೋದು, ತರಕಾರಿಗಳಾಗ್ಬೋದು, ಪ್ರತಿಯೊಂದು ಕೂಡ ಕೆಮಿಕಲ್ಸಿಂದ ಕೂಡಿರುತ್ತೆ. ನಾವಿಲ್ಲಿ ಸಾವಯವ ಕೃಷಿ ಮಾಡ್ಕೊಳ್ಳೋಣ, ಇಲ್ಲ ಮಿಶ್ರ ತಳಿಗಳು ಹಾಕಿ ಮಾಡಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಆಲ್ಮೋಸ್ಟ್ ಇವರು ಹಾಕಿದ್ದಾರೆ, ಅದನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನಮಗೆ. ಆ ಗಿಡಗಳನ್ನ ಗಿಡಗಳನ್ನ ಇಲ್ಲಿ ಇದು ಮಾಡೋಕ್ಕಲ್ಲ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ಇದು ತಲುಪೋದ್ರಿಂದ ನಮಗೂ ಕೂಡ ಇದು ತುಂಬ ಅನುಕೂಲ ಆಗುತ್ತೆ. ಎಷ್ಟೋ ಜನ ಒಳ್ಳೆ ಲ್ಯಾಂಡ್ ಬೇಕು ಅಂತಾರೆ, ಅಂಥವ್ರಿಗೆ ತುಂಬ ಸಹಕಾರಿಯಾಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ನಿಮಗೆ.